ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಸೇನಾಧೀಶ್ವರರಾದ ಸರ್ವೇಶ್ವರರೇ ಸ್ತೋತ್ರ, ಸೇನಾಧೀಶ್ವರರಾದ ಸರ್ವೇಶ್ವರರೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ. ನಮಗೆ ಸಮಾಧಾನವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನಗೆ ಸಮಾಧಾನವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನಗೆ ಸಮಾಧಾನವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ಜ್ಞಾನವನ್ನು ತೆರೆಯಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನಗೆ ಜ್ಞಾನದ ಅರಿವನ್ನು ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ನಿಮ್ಮ ಚಿತ್ತಕ್ಕನುಸಾರವಾಗಿ ನನ್ನನ್ನು ಮುನ್ನಡೆಸಿರಿ. ನಿಮ್ಮ ಚಿತ್ತಕ್ಕಾಗಿ ನಮ್ಮನ್ನು ಮುನ್ನಡೆಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಮನಸ್ಸಿನ ಗೊಂದಲಗಳನ್ನು ತೆಗೆಯಿರಿ. ನನ್ನ ಏಕಾಂಗಿತನವನ್ನು ದೂರ ಮಾಡಿರಿ. ನನ್ನ ಕುಗ್ಗಿ ಹೋದ ಹೃದಯವನ್ನು ಸ್ವಸ್ಥ ಮಾಡಿರಿ. ನನ್ನ ಆಂತರಿಕ ಗಾಯಗಳನ್ನು ತೆಗೆಯಿರಿ.
ನನ್ನ ಹೋರಾಟಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಓ ಪವಿತ್ರಾತ್ಮರೇ, ನನಗೆ ನಿಮ್ಮ ಕೃಪೆಯನ್ನು ಕೊಡಿರಿ. ಓ ಪವಿತ್ರಾತ್ಮರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಹಗಲು ರಾತ್ರಿ ನಿಮ್ಮನ್ನು ಧ್ಯಾನಿಸುತ್ತೇನೆ. ಹಗಲು ರಾತ್ರಿ ನಿಮ್ಮನ್ನು ಚಿಂತಿಸುತ್ತೇನೆ. ನಿಮಗಾಗಿಯೇ ಜೀವಿಸಬೇಕೆಂಬ ಆಸೆ, ಪ್ರಭುವಿಗಾಗಿಯೇ ಜೀವಿಸಬೇಕೆಂಬ ಆಸೆ, ಪ್ರಭುವನ್ನು ಸಾರಬೇಕೆಂಬ ಆಸೆ, ಪ್ರಭುವಿನ ವಾಕ್ಯದಲ್ಲಿ ಜೀವಿಸಬೇಕೆಂಬ ಆಸೆ, ಪಾಪದಿಂದ ದೂರ ಆಗಬೇಕೆಂಬ ಆಸೆ, ಪರಿಶುದ್ಧತೆಯನ್ನು ಪಡೆಯಬೇಕೆಂಬ ಆಸೆ, ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕೆಂಬ ಆಸೆ. ಓ ಪವಿತ್ರಾತ್ಮರೇ, ನನ್ನನ್ನು ಅನುಗ್ರಹಿಸಿರಿ. ನನ್ನ ಮನಸ್ಸನ್ನು, ಹೃದಯವನ್ನು, ಚಿಂತನೆಯನ್ನು ನೀವು ಅರಿತಿದ್ದೀರಿ. ನನ್ನ ಬಾಳಿನ ಹೋರಾಟವನ್ನು ನೀವು ತಿಳಿದಿದ್ದೀರಿ. ನನ್ನ ನಿರಾಶೆಗಳನ್ನು ನೀವು ಅರಿತಿದ್ದೀರಿ. ಓ ಪವಿತ್ರಾತ್ಮರೇ, ನಾನು ಯಾರಿಗೂ ಬೇಡವಾದವನಾಗಿದ್ದೇನೆ. ಓ ಪವಿತ್ರಾತ್ಮರೇ, ನಾನು ಯಾರಿಗೂ ಬೇಡದವನಾಗಿದ್ದೇನೆ. ಎಲ್ಲರೂ ನನ್ನನ್ನು ತಿರಸ್ಕರಿಸುವವರಾಗಿದ್ದಾರೆ. ಎಲ್ಲರೂ ನನ್ನನ್ನು ನಿರಾಕರಿಸುವವರಾಗಿದ್ದಾರೆ. ಎಲ್ಲರೂ ನನ್ನನ್ನು ದೂಷಿಸಿ ನಿಂದಿಸುವವರಾಗಿದ್ದಾರೆ. ನನ್ನನ್ನು ಪ್ರೀತಿಸುವವರು ನನ್ನನ್ನು ಶಪಿಸುತ್ತಾರೆ. ನನ್ನನ್ನು ಪ್ರೀತಿಸುವವರು ನನ್ನನ್ನು ನಿರಾಕರಿಸುತ್ತಾರೆ. ನನ್ನ ಬಾಳ ಸಂಗಾತಿ ನನ್ನನ್ನು ಅರ್ಥೈಸುತ್ತಿಲ್ಲ. ನನ್ನ ಹೆತ್ತ ಮಕ್ಕಳು ನನ್ನನ್ನು ಅರ್ಥೈಸುತ್ತಿಲ್ಲ. ನನ್ನ ಮಿತ್ರರು, ಬಂಧುಗಳು ನನ್ನನ್ನು ಅರ್ಥೈಸುತ್ತಿಲ್ಲ. ನನ್ನೊಂದಿಗೆ ಇರುವವರು ನನ್ನನ್ನು ಅರ್ಥೈಸುತ್ತಿಲ್ಲ. ನನ್ನ ಪ್ರಾಣ ಮಿತ್ರನೆಂದೇಳುವವರು ನನ್ನನ್ನು ಅರ್ಥೈಸಲಿಲ್ಲ. ಓ ಪವಿತ್ರಾತ್ಮರೇ, ನೀವು ನನ್ನನ್ನು ಅರ್ಥೈಸಿದ್ದೀರಿ. ನನ್ನ ಕುಂದುಕೊರತೆಗಳನ್ನೆಲ್ಲ ನೀವು ತಿಳಿದಿದ್ದೀರಿ. ನಾನು ಸಂತೋಷದಿಂದ ಬಾಳಬೇಕೆಂಬ ಆಸೆ, ಆದರೆ ನನಗೆ ಸಂತೋಷವೂ ಸಿಗುತ್ತಾ ಇಲ್ಲ. ಎಲ್ಲರೂ ನನ್ನನ್ನು ಪ್ರೀತಿಸಬೇಕೆಂಬ ಆಸೆ, ಆದರೆ ನನ್ನನ್ನು ಯಾರೂ ಪ್ರೀತಿಸುತ್ತಿಲ್ಲ. ಓ ಪವಿತ್ರಾತ್ಮರೇ, ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರಾತ್ಮರೇ, ನನ್ನ ದಾಹವನ್ನು ನೀವು ಅರಿತಿದ್ದೀರಿ. ನನ್ನ ಪ್ರಯಾಸಗಳನ್ನು ನೀವು ಅರಿತಿದ್ದೀರಿ.
ಓ ಪವಿತ್ರ ಆತ್ಮರೇ, ನನ್ನ ಸಹಾಯಕರಾಗಿ ಬನ್ನಿರಿ. ಈ ಲೋಕದಲ್ಲಿ ನನ್ನನ್ನು ಯಾರು ಪ್ರೀತಿಸದೇ ಇದ್ದರು, ನನ್ನನ್ನು ಯಾರು ಅರ್ಥೈಸಿಕೊಳ್ಳದೆ ಇದ್ದರು, ನನ್ನನ್ನು ನೀವು ಪ್ರೀತಿಸಿರಿ. ನನ್ನನ್ನು ನೀವು ಪ್ರೀತಿಸಿರಿ. ನನ್ನನ್ನು ಅರಿತಿರುವವರು ನೀವು ಒಬ್ಬರು ಮಾತ್ರವೇ ಅಲ್ಲವೇ? ನನ್ನನ್ನು ತಿಳಿದಿರುವವರು ನೀವೊಬ್ಬರು ಮಾತ್ರವಲ್ಲವೇ? ಮನುಷ್ಯನ ಪ್ರೀತಿಯು ನೀರಿನ ಮೇಲಿನ ಗುಳ್ಳೆ ಎಂದು ತಿಳಿಸಿದ್ದೀರಿ. ಅವನು ಸ್ವಾರ್ಥಿ ಎಂದು ತಿಳಿಸಿದ್ದೀರಿ. ಅವನು ವಂಚಕ ಎಂದು ತಿಳಿಸಿದ್ದೀರಿ. ಅವನ ದ್ರೋಹಿ ಎಂದು ತಿಳಿಸುತ್ತೀರಿ. ಓ ಪವಿತ್ರ ಆತ್ಮರೇ, ಓ ಪವಿತ್ರ ಆತ್ಮರೇ, ಇದೇ ಸ್ವಭಾವಗಳು ನನ್ನಲ್ಲಿಯೂ ಇರಬಹುದು. ನನ್ನನ್ನು ಪರಿವರ್ತಿಸಿರಿ. ನಾನು ನನ್ನನ್ನು ಪ್ರೀತಿಸಿಕೊಳ್ಳುವಂತೆ, ನನ್ನಂತೆಯೇ ಪರರನ್ನು ಪ್ರೀತಿಸಲು ನನಗೆ ಕಲಿಸಿರಿ. ಪರರು ಮಾಡಿದ ದ್ರೋಹಕ್ಕೆ ಪ್ರತಿಯಾಗಿ ನಾನು ಮಾಡದಂತೆ ಮಾಡಿರಿ. ಪರರಂತೆ ನಾನು ದೋಷಿಯಾಗದಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ನನಗೆ ಪ್ರಾರ್ಥನಾ ಜೀವನವನ್ನು ನೀಡಿರಿ. ನನಗೆ ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ಕಲಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಅನುಗ್ರಹಿಸಿರಿ. ಏಕಾಂಗಿತನದಿಂದ ನಾನು ಕುಗ್ಗಿ ಹೋಗಿದ್ದೇನೆ. ಏಕಾಂಗಿತನದಿಂದ ನಾನು ಬಳಲಿ ಹೋಗಿದ್ದೇನೆ. ನನ್ನನ್ನು ಯಾರೂ ಅರ್ಥ ಮಾಡುತ್ತಿಲ್ಲ. ನಾನು ಎಷ್ಟು ಪ್ರೀತಿಸಿದರೂ ನನ್ನ ಪ್ರೀತಿಯನ್ನ ತಿಳಿಯುತ್ತಿಲ್ಲ. ನಾನು ಒಳಿತನ್ನು ಮಾಡಿದರೂ ಅವರುಗಳಿಗೆ ಪ್ರತಿಫಲವಿಲ್ಲ. ಓ ಪವಿತ್ರ ಆತ್ಮರೇ, ನನ್ನನ್ನು ಅನುಗ್ರಹಿಸಿರಿ. ನನ್ನನ್ನು ಶುದ್ಧ ಹೃದಯವುಳ್ಳವನಾಗಿಸಿರಿ. ನಾನು ಪ್ರಾಮಾಣಿಕನಾಗಿ ಜೀವಿಸುವಂತೆ ಮಾಡಿರಿ. ನಾನು ವಿಶ್ವಾಸವುಳ್ಳವನಾಗಿ ಜೀವಿಸುವಂತೆ ಮಾಡಿರಿ. ನನ್ನೊಳಗೆ ಇರುವ ಎಲ್ಲ ಕೆಟ್ಟ ಕಲ್ಮಶಗಳನ್ನು ತೆಗೆಯಿರಿ. ನನ್ನಲ್ಲಿರುವ ಆಲಸ್ಯ ನಿದ್ರಾವಸ್ಥೆಗಳನ್ನು ತೆಗೆಯಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಇಳಿದು ಬನ್ನಿರಿ. ಓ ಪವಿತ್ರ ಆತ್ಮರೇ, ಪ್ರಾರ್ಥನಾ ತಂಡದ ಎಲ್ಲ ಸದಸ್ಯರ ಮೇಲೆ ಇಳಿದು ಬನ್ನಿರಿ. ಓ ಪವಿತ್ರ ಆತ್ಮರೇ, ಪ್ರಾರ್ಥನಾ ತಂಡದ ಎಲ್ಲ ಕುಟುಂಬಗಳ ಮೇಲೆ ಇಳಿದು ಬನ್ನಿರಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಪ್ರಾರ್ಥನಾ ತಂಡಗಳ ಮೇಲೆ ಇಳಿದು ಬನ್ನಿರಿ.
ಎಲ್ಲ ಪ್ರಾರ್ಥನಾ ತಂಡದ ಕುಟುಂಬಗಳನ್ನು ಆಶೀರ್ವದಿಸ್ರಿ. ಓ ಪವಿತ್ರಾತ್ಮರೇ, ಧರ್ಮಸಭೆಯ ಮೇಲೆ ನಿಮ್ಮ ಪ್ರಸನ್ನತೆಯನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಸ್ತೋತ್ರ. ಓ ಪವಿತ್ರಾತ್ಮರೇ ವಂದನೆ. ಓ ಪವಿತ್ರಾತ್ಮರೇ ಆರಾಧನೆ. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು. ಆದರೂ ನಮ್ಮಲ್ಲಿ ಗಾಯವಿದೆ, ಭಾರವಿದೆ. ಕೆಲವು ಹೇಳಿಕೊಳ್ಳಲಾಗುವಂತಹ ಭಾರ, ಕೆಲವನ್ನ ಯಾರಿಗೂ ಹೇಳಿಕೊಳ್ಳಲಾರದಂತಹ ಭಾರ. ಒಂದು ಕ್ಷಣ ಚಿಂತಿಸುವುದಾದರೆ ಹೃದಯವು ಸೀಳಿ ಹೋಗುತ್ತದೆ, ಕಣ್ಣೀರು ಹೊರಬರುತ್ತದೆ. ಆ ಯೇಸುವಿನಲ್ಲಿ ನಮ್ಮ ಭಾರವನ್ನು ಸಮರ್ಪಿಸೋಣ. ನಿನ್ನ ಚಿಂತಾಭಾರವನ್ನು ನನ್ನ ಹೆಗಲ ಏರಿಸು ಎಂದು ಯೇಸು ಹೇಳಿದ್ದಾರೆ. ನಿಮಗೆ ಭಾರಗಳಿದ್ದರೆ ಆ ಭಾರಗಳನ್ನು ಯೇಸುವಿಗೆ ಕೊಡಿ. ಪ್ರೀತಿಸಲಾಗದ ಹೃದಯಗಳು ನಿಮ್ಮ ಮುಂದೆ ಇರಬಹುದು. ಪ್ರೀತಿಗಾಗಿ ಹಂಬಲಿಸುವವರು ನೀವಾಗಿರಬಹುದು. ಇದುವರೆಗೂ ನೀವು ಪ್ರೀತಿಸುವ ವ್ಯಕ್ತಿಗಳು ನಿಮ್ಮನ್ನ ನೋಯಿಸುತ್ತಲೇ ಇರಬಹುದು. ನಿಮ್ಮ ಪ್ರೀತಿಯನ್ನು ಅರ್ಥೈಸದೆ ನಿರಾಕರಿಸುತ್ತಾ ಇರಬಹುದು. ಯಾರಿಗಾಗಿ ನಿಮ್ಮನ್ನು ಕೊಡಲು ಸಿದ್ಧರಾಗಿದ್ದೀರೋ, ಕೊಟ್ಟಿದ್ದೀರೋ, ಅವರು ನಿಮ್ಮನ್ನು ನೋಯಿಸುತ್ತಾ ಇರಬಹುದು. ಅದನ್ನು ಸಹಿಸಲಾಗದೆ ನೊಂದು ಹೋಗಿರಬಹುದು. ಸಮರ್ಪಿಸಿ ಪ್ರಾರ್ಥಿಸಿರಿ. ಅವರ ಹೆಸರುಗಳನ್ನು ಹೇಳುತ್ತಾ ಸಮರ್ಪಿಸಿ ಪ್ರಾರ್ಥಿಸಿರಿ. ಸಮರ್ಪಿಸಿ ಪ್ರಿಯರೇ. ಯೇಸುವಿನೊಡನೆ ಮಾತನಾಡಿರಿ. ನಿಮ್ಮ ಭಾರಗಳನ್ನ ಯೇಸುವಿನ ಮಡಿಲಿಗೆ ಚೆಲ್ಲಿಬಿಡಿ.
ಯೇಸುವಿನ ಶಿಲುಬೆಯ ಬುಡವೇ ಆಗಿದೆ ಅವರ ಮಡಿಲು. ಯೇಸುವೇ, ನಾನು ಪ್ರೀತಿಸುವ ನನ್ನ ಬಾಳ ಸಂಗಾತಿ ನನ್ನನ್ನು ಅರ್ಥೈಸುತ್ತಿಲ್ಲ. ಯೇಸುವೆ, ನನ್ನ ಅಮೂಲ್ಯವಾದ ಪ್ರೀತಿಯನ್ನು ಅರ್ಥೈಸದೆ ನನ್ನನ್ನು ತಿರಸ್ಕರಿಸುತ್ತಾರೆ. ಯೇಸುವೆ, ನನ್ನವರು, ನನ್ನ ಬಾಳ ಸಂಗಾತಿ, ನನ್ನ ಪತ್ನಿ, ನನ್ನ ಪತಿ ಎಂದು ಹಗಲು ರಾತ್ರಿ ಕನಸಿನಲ್ಲಿಯೂ ನನಸಿನಲ್ಲಿಯೂ ಚಿಂತಿಸಿದರು ನನ್ನನ್ನು ಪ್ರೀತಿಸುತ್ತಾ ಇಲ್ಲ. ಯೇಸುವೆ, ಯಾವ ಪ್ರೀತಿಯನ್ನು ನನಗೆ ಕೊಡುತ್ತಾ ಇಲ್ಲ. ಯೇಸುವೆ, ಬೆಳಗಿನಿಂದ ಸಂಜೆಯವರೆಗೂ, ಸಂಜೆಯಿಂದ ಬೆಳಗಿನವರೆಗೂ 365 ದಿನಗಳು ಕಾಲ ನನ್ನ ಕುಟುಂಬ, ನನ್ನ ಪತಿ, ನನ್ನ ಪತ್ನಿ ಎಂದು, ನನ್ನ ಮಕ್ಕಳು ಎಂದು ಹಗಲು ರಾತ್ರಿ ಕನವರಿಸಿದರು ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ. ಯೇಸುವೆ, ನಾನಾರ ಬಳಿ ಹೇಳುವುದು ಯೇಸುವೆ ನನ್ನ ದುಃಖ ಭಾರಗಳನ್ನು. ನಾನು ಯಾರ ಬಳಿ ಹೇಳುವುದು ಯೇಸುವೆ ನನ್ನ ವೇದನೆಗಳನ್ನ. ಈ ಸುಪ್ರಭಾತದಲ್ಲಿ ನಿನ್ನ ಮುಂದೆ ನನ್ನ ಹೃದಯವನ್ನು ತೆರೆಯುವಂತೆ ಮಾಡಿದ್ದೀರಿ. ಯೇಸುವೆ, ಯೇಸುವೆ, ಕರುಣೆ ತೋರಲಾರಿರಾ. ಯೇಸುವೆ, ನನ್ನ ಬಹಳ ಸಂಗಾತಿ ಮೇಲೆ, ಮಕ್ಕಳ ಮೇಲೆ ಕರುಣೆ ತೋರಲಾರಿರ. ಪ್ರಭುವಿನೊಡನೆ ಮಾತನಾಡುವ ಸಮಯವಾಗಿದೆ. ಪ್ರಭುವಿನಲ್ಲಿ ಹೃದಯವನ್ನು ತೆರೆಯುವ ಸಮಯವಾಗಿದೆ. ಮನದಾಳದ ಎಲ್ಲ ನೋವುಗಳನ್ನ ಕಾಣಿಕೆಯಾಗಿ ಯೇಸುವಿಗೆ ಸಮರ್ಪಿಸುವ ಗಳಿಗೆಯಾಗಿದೆ. ಪ್ರಿಯರೇ, ನಿಮ್ಮ ವೇದನೆಗಳನ್ನು, ನೋವುಗಳನ್ನು ಯಾರೂ ಅರಿತವರಲ್ಲ. ಆದರೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಆದರೆ ನಿಮ್ಮ ಯೇಸು ನಿಮ್ಮನ್ನು ಅರಿತಿದ್ದಾರೆ. ನೀವು ಯಾರು, ನಾನು ಯಾರು ಎಂದು ಯೇಸುವಿಗೆ ಗೊತ್ತು. ಒಂದು ತೊಟ್ಟು ಕಣ್ಣೀರು ಈ ಕ್ಷಣ ಯೇಸುವಿನ ಪಾದಗಳಲ್ಲಿ ಬೀಳಲಿ. ನೀವು ಹಂಬಲಿಸುವ ಹಂಬಲ, ಪ್ರೀತಿಗಾಗಿ ಕಾಯುವ ವ್ಯಕ್ತಿಗಳು ನಿಮ್ಮ ಮುಂದೆ ನಿಮ್ಮನ್ನು ಅರಿತುಕೊಳ್ಳದೇ ಇರಬಹುದು. ಹೃದಯವನ್ನು ತೆರೆದು ಯೇಸುವಿನಲ್ಲಿ ಮಾತನಾಡಿರಿ. ನಿಮ್ಮ ದುಃಖಗಳನ್ನು ಯೇಸುವಿನಲ್ಲಿ ಚೆಲ್ಲಿಕೊಳ್ಳಿರಿ. ಈ ದಿನ ಯೇಸು ನಿಮ್ಮೊಡನೆ ಮಾತನಾಡುವ ದಿನವಾಗಿದೆ.
ನಾವು ಯೇಸುವಿನಲ್ಲಿ ಮಾತನಾಡುವಂತ ದಿನವಾಗಿದೆ. ಈ ಸಂದರ್ಭದಲ್ಲಿ ನಿಮಗಾರಿಗಾದರೂ ನಿಮ್ಮ ಹೃದಯವನ್ನು ತೆರೆದು ಯೇಸುವಿನಲ್ಲಿ ಮಾತನಾಡಬೇಕೆಂಬುದಾಗಿ, ನಿಮ್ಮ ಆಂತರಿಕ ಗಾಯಗಳನ್ನು ಅವರಿಗೆ ತೆಗೆದು ಹಾಕಬೇಕೆಂಬುದಾಗಿ ಹತ್ತು ಕೂಗಿ ಪ್ರಲಾಪಿಸಿ ಯೇಸುವೇ ಎಂದು ನಿಮಗೆ ಯೇಸುವಿನಲ್ಲಿ ಮಾತನಾಡುವ ಹಬ್ಬಲವಿದ್ದರೆ ಈ ಕ್ಷಣ ಯೇಸುವಿನಲ್ಲಿ ಮಾತನಾಡಿರಿ. ಭಾರಗಳನ್ನು ಏಳುಕೊಳ್ಳುವಾಗ ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಒಬ್ಬೊಬ್ಬರ ಭಾರಕ್ಕಾಗಿ ನಾವು ಪ್ರಾರ್ಥಿಸೋಣ. ಯಾರಿಗೆಲ್ಲ ಯೇಸುವಿನೊಡನೆ ಹೃದಯವನ್ನು ತೆರೆಯಬೇಕು ಎಂಬ ಕಣ್ಣೀರು ಭಾರ ಇದೆಯೋ, ಯೇಸುವಿನೊಡನೆ ನಿಮ್ಮ ಭಾರಗಳನ್ನ ಕೊಟ್ಟು ಬಿಡಿ. ಕುಗ್ಗಿ ಹೋದ ಹೃದಯವಾಗಿರಬಹುದು, ಏಕಾಂಗಿತನದ ಬದುಕಾಗಿರಬಹುದು, ನಿಮ್ಮನ್ನು ನಿರ್ಲಕ್ಷ್ಯ ಮಾಡೋರಿರಬಹುದು, ನಿಮ್ಮನ್ನು ಪದೇ ಪದೇ ಮನಸ್ಸಿಗೆ ನೋವುಂಟು ಮಾಡಿದವರಾಗಿರಬಹುದು, ಜೀವಿತದ ಏನೇ ಜಿಗುಪ್ಸೆ ಇರಬಹುದು. ಕೊಟ್ಟು ಬಿಡಿ ಯೇಸುವಿಗೆ. ಹಗಲು ರಾತ್ರಿ ನೀವು ಪ್ರೀತಿಸುವವರು ನಿಮ್ಮನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತಾ ಇರಬಹುದು. ಎಷ್ಟು ನೀವು ಒಳಿತನ ಮಾಡಿದರೂ ನಿಮ್ಮನ್ನು ತಿರಸ್ಕರಿಸುತ್ತಲೇ ಇರಬಹುದು. ಅಯ್ಯೋ 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 ಎಂಬ ಹೃದಯದ ಭಾರ ನಿಮ್ಮನ್ನು ಕಾಡುತ್ತಿರಬಹುದು. ಅಯ್ಯೋ, ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾ ಇಲ್ಲವಲ್ಲ, ಹಗಲು ರಾತ್ರಿ ನನ್ನ ಗಂಡನಿಗಾಗಿ ನನ್ನ ಕುಟುಂಬಕ್ಕಾಗಿ ನಾನು ಜೀವಿಸುತ್ತಾ ಇದ್ದೇನೆ. ನನ್ನನ್ನು ಒಂದು ಕ್ಷಣವು ನೋಡಿ ನೀನು ಹೇಗಿದ್ದೀಯಾ, ನಿನಗೆ ಏನು ಬೇಕು ಎಂಬ ಪದವ ಕೇಳುತ್ತಿಲ್ಲವಲ್ಲ ಎಂಬ ಆಸೆ ಭಾರ ನಿಮ್ಮ ಹೃದಯದಲ್ಲಿರಬಹುದು. ಅಯ್ಯೋ, ನನ್ನ ಪತ್ನಿ ನನ್ನನ್ನು ಅರಿಯುತ್ತಿಲ್ಲವಲ್ಲ, ಹಗಲು ರಾತ್ರಿ ನಾನು ಎಷ್ಟು ದುಡಿದರೂ ನನ್ನ ಮಕ್ಕಳಿಗಾಗಿ ಪತ್ನಿಗಾಗಿ ಆಕೆ ನನ್ನನ್ನು ಅರ್ಥೈಸುತ್ತಿಲ್ಲವಲ್ಲ ಎಂಬ ಭಾರವಿರಬಹುದು. ನನ್ನ ಮಕ್ಕಳು, ಜನ್ಮ ಕೊಟ್ಟ ಮಕ್ಕಳು ನನ್ನನ್ನು ಪ್ರೀತಿಸುವುದಕ್ಕೆ ಬದಲಾಗಿ ಯಾರೋ ವ್ಯಕ್ತಿಗಳನ್ನ ಪ್ರೀತಿಸುತ್ತಾರೆ. ಅಮ್ಮ ಎಂದು, ಅಪ್ಪ ಎಂದು ನನ್ನಲ್ಲಿ ಓಡಿ ಬರುತ್ತಿಲ್ಲವಲ್ಲ, ನನ್ನೊಂದು ಮಿತ್ರನಾಗಿ ಕಾಣುತ್ತಿಲ್ಲವಲ್ಲ. ಕೇವಲ ಹಣಕ್ಕಾಗಿ ಮಾತ್ರ ನನ್ನ ಮಕ್ಕಳು, ಅವಶ್ಯಕತೆಗಾಗಿ ಮಾತ್ರ ನನ್ನ ಮಕ್ಕಳು ಬರುತ್ತಾರಲ್ಲ ಎಂಬ ಭಾರಗಳು ಹೃದಯದಲ್ಲಿ. ನಿಮ್ಮ ಹೃದಯಗಳು ಪ್ರಭುವಿನತ್ತ ತೆರೆಯಲಿ ಪ್ರಿಯರೇ. ಈ ಸಮಯವು ಪರಿಶುದ್ಧವಾದ ಸಮಯ. ದೇವರು ನಾವು ಮಾತನಾಡೋದಕ್ಕಾಗಿಯೇ ಕೊಟ್ಟ ಸಮಯ. ಯಾರಿಗೆಲ್ಲ ಪ್ರಭುವಿನಲ್ಲಿ ಮಾತನಾಡಬೇಕೆಂಬ ಆಸೆ ಇದೆಯೋ ಮಾತನಾಡಿ. ನಿಮ್ಮ ಭಾರಗಳನ್ನು ಯೇಸುವಿನ ಮಡಿಲಿಗೆ ಚೆಲ್ಲಿಬಿಡಿ. ಆ ಮಾತೆಯ ಮಡಿಲಿಗೆ, ಅಮ್ಮ ಅಮ್ಮ ನನಗೆ ಯಾರು ಇಲ್ಲ ಅಮ್ಮ, ನಾನು ಏಕಾಂಗಿಯಾಗಿದ್ದೇನೆ ಅಮ್ಮ, ಅಮ್ಮ ನನಗೆ ಆಸರೆಯನ್ನು ಕೊಡಿ ಅಮ್ಮ ಎಂದು ಆ ತಾಯಿಯಲ್ಲಿ ಪ್ರಾರ್ಥಿಸು. ನನಗೆ ಜನ್ಮ ಕೊಟ್ಟ ತಾಯಿ ಆದರೂ ನನ್ನನ್ನು ಅರ್ಥೈಸುವುದಿಲ್ಲ. ನಿನ್ನ ಪ್ರಿಯ ಪುತ್ರನನ್ನೇ ಶಿಲುಬೆಯಿಂದ ಕೊಟ್ಟ ಅಮ್ಮ, ನನಗಾಗಿ ಪ್ರಾರ್ಥಿಸಿ ಎಂದು ವಿನಯಿಸು. ಪ್ರಾರ್ಥಿಸಲು ಇಚ್ಛಿಸುವವರು ಪ್ರಾರ್ಥಿಸಿರು. ಹೃದಯವನ್ನು ತೆರೆದು ಪ್ರಾರ್ಥಿಸಿ.
ಯೇಸುವೆ, ಯೇಸುವೆ, ನಾನು ನಿಮ್ಮನ್ನು ಹುಡುಕಿದ ದಿನದಿಂದ ಈ ದಿನದವರೆಗೂ ನನ್ನನ್ನು ಯಾರು ಪ್ರೀತಿಸಲಿಲ್ಲ ಯೇಸುವೆ. ಎಲ್ಲರೂ ನನ್ನನ್ನು ತಿರಸ್ಕರಿಸುತ್ತಾರೆ ಯೇಸುವೆ, ನಿಂದಿಸಿ ದೂಷಿಸುತ್ತಾರೆ ಯೇಸು. ಯಾರಿಗೆ ನನ್ನ ಪ್ರೀತಿಯನ್ನು ಕೊಟ್ಟರು ನನ್ನ ಹೃದಯವೆಲ್ಲ ನೋವುಗಳೇ, ಗಾಯಗಳೇ ಆಗಿದೆ ಯೇಸುವೆ. ಯೇಸುವೆ, ಈ ದಿನದವರೆಗೂ ನನ್ನ ಜೀವಿತಕ್ಕೆ ಪೂರ್ಣವಾಗಿ ಪ್ರೀತಿಸಿದವರು ಯಾರು ಇಲ್ಲ ಯೇಸುವೆ. ಹಗಲು ರಾತ್ರಿ ನಿನಗಾಗಿ ಹಂಬಲಿಸಾಗಲು ದಿನೇ ದಿನೇ ನೋವುಗಳು ಮಾತ್ರ ಯೇಸುವೆ. ಸಹಿಸಲಾಗುತ್ತಾ ಇಲ್ಲ ರಾಜ. ವೇದನೆ ಸಹಿಸಲಾಗುತ್ತಾ ಇಲ್ಲ ರಾಜ. ನನ್ನ ಶಿಲ್ಪೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರುವಾಗ ನನಗೆ ಸಹಿಸಲಾಗುತ್ತಾ ಇಲ್ಲ ರಾಜ. ನೀನಿಲ್ಲದ ನನಗೆ ಯಾರು ರಾಜ? ನಿನಗೆ ಗೊತ್ತು ಯೇಸುವೆ, ಎಲ್ಲವೂ ಗೊತ್ತು ಯೇಸುವೆ. ಹಣದ ಹಿಂದೆ ನಾನು ಇಲ್ಲ, ಮೋಹದ ಹಿಂದೆ ನಾನು ಇಲ್ಲ. ಹೋರಾಟಗಳು ಬಂದರೂ ಅವುಗಳನ್ನು ಜಯಿಸುತ್ತಾ ಪ್ರಯತ್ನಿಸುತ್ತಿದ್ದೇನೆ. ಯೇಸುವೆ, ಕರುಣೆ ತೋರಿರಿ ಯೇಸು. ನನ್ನಂತೆ ಈ ಲೋಕದಲ್ಲಿರುವ ಎಲ್ಲ ಶುಶ್ರೂಷಕರ ಮೇಲೆ ಕರುಣೆ ತೋರಿರಿ ಯೇಸು. ನಿನಗಾಗಿ ಹಂಬಲಿಸುವ ಒಂದೊಂದು ಮಕ್ಕಳನ್ನು ಬಲಪಡಿಸಿರಿ ಯೇಸು. ಯೇಸುವೆ, ಕರುಣಿಸಿರಿ ಯೇಸು. ನನ್ನಂತೆ ಈ ಲೋಕದಲ್ಲಿ ಮಿಲಿಯಾಂತರ ಜನ ಹೋರಾಟದಲ್ಲಿದ್ದಾರೆ ಯೇಸು. ನಿನಗಾಗಿ ಜೀವಿಸಬೇಕೆಂಬ ಹಂಬಲದಿಂದ ಎಲ್ಲ ಆಸೆಗಳನ್ನು ತೊರೆದು ಯಾವ ಪ್ರೀತಿಯನ್ನು ಸಹ ಸ್ವಾಮಿ ನಿರಾಕರಿಸುತ್ತ ಹಗಲು ರಾತ್ರಿ ನಿಮ್ಮ ಸೇವೆಯನ್ನು ಮಾಡುವ ಮಕ್ಕಳಿದ್ದಾರೆ ಯೇಸು. ಅವರ ಮೇಲೆಲ್ಲ ಕರುಣೆ ತೋರಿ ದಯೆ ತೋರಿ ಯೇಸು. ಯೇಸುವೆ, ನನ್ನ ಪ್ರಾರ್ಥನೆಯನ್ನು ಆಲಿಸಿ ಯೇಸು. ಬಹಿರಂಗವಾಗಿ ನನ್ನ ಹೃದಯವನ್ನು ನಿನ್ನ ಮುಂದೆ ತೆರೆದು ಪ್ರಾರ್ಥಿಸುತ್ತಾ ಇದ್ದೇನೆ ಯೇಸು. ನಿಮ್ಮ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ತಂದೆ. ನಮ್ಮನ್ನು ಪ್ರೀತಿಸುವವರೇ, ನಮ್ಮನ್ನು ಪರಿಪಾಲಿಸುವವರೇ, ನಮ್ಮ ಮೇಲೆ ತೋರಿದೆ ದೇವ. ಕಲ್ಲಾಗಿರುವ ನಮ್ಮ ಜೊತೆ ದೂರವಾಗಿದೆ. ನಿಮ್ಮಂತ ಹೃದಯವು ಈ ಲೋಕದಲ್ಲಿ
ಯಾರಿಲ್ಲ. ನಮ್ಮ ಈ ಕಲ್ಲಾದ ಹೃದಯವನ್ನು ತೆಗೆಯಲಿಕ್ಕೆ ಅದನ್ನು ನಿಮ್ಮನ್ನು ನೋಡುವಂತೆ ನಮ್ಮ ಹೃದಯದ ಅಂಧತೆಯನ್ನು ತೀರಿಸಿ ನಮ್ಮಲ್ಲಿ ಘನಪಡಿಸಿರುವ ಅಂಧಕಾರವು ಇತರ ಹೃದಯವನ್ನು ನೋಡಲಾಗುತ್ತದೆ. ನಮ್ಮ ಮೇಲೆ ನಮ್ಮ ಹೃದಯವನ್ನು ನಿಮ್ಮ ಹೃದಯವನ್ನು ಮಾಡಿದೆ. ಇದನ್ನು ನೋಡಿ ಅವರ ಮೇಲೆ ಕೈಯನ್ನು ತೆಗೆದು ನಮ್ಮಲ್ಲಿ ನೋಡಲು ನಮ್ಮ ಹೃದಯ ಸ್ವಾರ್ಥದಿಂದ ಹೃದಯವನ್ನು ನಿಮಗೆ ತೆರೆದು ಕೊಡುತ್ತಿದ್ದೇನೆ. ನಾವು ಹೊರಗಿನ ಕಣ್ಣಿನಂತೆ ಮಾತ್ರ ಹೊರಗಿನ ಕಣ್ಣು ಎನ್ನುವುದು ಮುಖ್ಯವಾಗಿರುವುದು. ನಮ್ಮ ಕುಟುಂಬವು ನನ್ನನ್ನು ಅರಿಸಬೇಕು. ನಾನು ನನ್ನ ಕುಟುಂಬವನ್ನು ಅರಿಸಬೇಕು. ಒಂದು ದಿನ ಗೌರವವಾಗಿ ಮಾತನಾಡುತ್ತಿದ್ದೇನೆ ಮಾತ್ರ. ಯಾರಾದರೂ ಎದುರಿಗೆ ಸಿಗುವಾಗ ಅವರಲ್ಲಿ ಮಾತನಾಡುವಾಗಲೂ ಮಾತ್ರ ಸಿಟ್ಟು ಬರಬೇಕು. ನಮಗೆ ನಿಮ್ಮಲ್ಲಿಗೆ ಬರಲು ಆಗುತ್ತದೆ. ನಿಮ್ಮನ್ನು ನೋಡಲು ಅವರಲ್ಲಿ ನಿಮ್ಮನ್ನು ನೋಡಲಾಗುತ್ತದೆ. ಇಂದಿನ ವಿಷಯದಲ್ಲಿ ನಾವು ಕೊರತೆಯಿಂದ ಜೀವಿಸುತ್ತೇವೆ. ನಮ್ಮನ್ನು ಪರಿವರ್ತಿಸುವುದಕ್ಕೆಂದು ಪ್ರಾರ್ಥಿಸಿದ್ದೇವೆ. ನಿಮ್ಮಲ್ಲಿ ನೆಲೆಗೊಳ್ಳುವಂತಹ ಪ್ರೀತಿಯನ್ನು ನಮ್ಮಲ್ಲಿ ಮಾಡಿದೆ. ನನ್ನ ಹೃದಯದಲ್ಲಿ ಪ್ರಾರ್ಥಿಸಿ, ಹೃದಯವನ್ನು ತೆರೆದು ಪ್ರಾರ್ಥಿಸಿರಿ. ಸ್ವಾಮಿ ನಮ್ಮಲ್ಲಿ ಆಗುತ್ತದೆ ಸ್ವಾಮಿ. ಕೊಡುತ್ತೇನೆ. ಅವರವರ ಗಂಡನನ್ನು ಕಳೆದುಕೊಂಡಿದ್ದಾರೆ. ಅವರ ಬಗ್ಗೆ ಯೋಚನೆ ಮಾಡುತ್ತಾ ಕೊರಗುತ್ತಿದ್ದಾರೆ ಸ್ವಾಮಿ. ದುಡಿತಿದ್ದಾರೆ ಸ್ವಾಮಿ. ನನ್ನ ರೋಗದಲ್ಲಿ ಸ್ವಾಮಿ ಮಕ್ಕಳಿಗೆ ನೋಡಿಕೊಳ್ಳಲು ಕೂದಲು ನಮಗೆ ಶಕ್ತಿ ಇಲ್ಲ ಸ್ವಾಮಿ. ಅವುಗಳ
ತುಂಬಾ ನೋವಿದೆ ಸ್ವಾಮಿ, ರೋಗಗಳಿಗೊಳಗಾಗಿದೆ ಸ್ವಾಮಿ. ಯಾವ ವೈದ್ಯರನ್ನು ಹೋಗದು ಅಂತ ಮಕ್ಕಳಾಗಿದ್ದೇವೆ ಸ್ವಾಮಿ. ವೈದ್ಯರಲ್ಲಿ ವೈದ್ಯರಾಗಿದ್ದೇವೆ ರಾಜ್ಯ. ನಮ್ಮ ಸರ್ವಪ್ರಸಾದವೇ ನಮಗೆ ಔಷಧಿಯಾಗಿದೆ ಸ್ವಾಮಿ. ನನ್ನೆಲ್ಲ ನೋವು ರೋಗಗಳಿಂದ ಬಿಡುಗಡೆ ಕೊಡೋ ರಾಜ್ಯ. ನನ್ನ ಮಕ್ಕಳನ್ನು ಸ್ವಾಮಿ. ಅಪ್ಪ, ನನ್ನ ತಾಯಿಯ ಗರ್ಭದಿಂದ ನನ್ನನ್ನು ಆರಿಸಿಕೊಂಡಿದ್ದಲ್ಲ ಸ್ವಾಮಿ. ನನ್ನ ತಾಯಿ ಕುಟುಂಬ ಕೊಡ್ಡಿ ಹೋಗಿದೆ ಸ್ವಾಮಿ. ಅಪ್ಪ, ಹಿಂದೂ ಮಕ್ಕಳು ಸ್ವಾಮಿ ಅರಿಯದೆ ಆ ತಪ್ಪುಗಳನ್ನು ಕ್ಷಮಿಸಿ ಸ್ವಾಮಿ. ಅಪ್ಪ, ನನ್ನ ತಮ್ಮನನ್ನು ಕಳೆದುಕೊಂಡಿದ್ದೇನೆ ಸ್ವಾಮಿ. ನನ್ನ ಕಣ್ಣು ಮುಂದೆ ನನ್ನ ತಮ್ಮ ನರಳಿ ಸತ್ತಿದ್ದಾನೆ ಸ್ವಾಮಿ. ಅವನ ಆತ್ಮಕ್ಕೆ ಶಾಂತಿ ಸಮಾಧಾನ ಸ್ವಾಮಿ. ಅವರು ನಿಮಗೆ ಸಾಕ್ಷಿಯಾಗಿ ಕಾಣುವಂತೆ ಆಶೀರ್ವದಿಸಿದ ನಿಮ್ಮನ್ನು ಹಿಂಬಾಲಿಸಿದರೆ ತನ್ನ ಕಾಲನ್ನು ಮಾತಾಡಿದ್ದೇನೆ ಸ್ವಾಮಿ. ಅಪ್ಪ, ನಮ್ಗೆಲ್ಲರೂ ಇದ್ದು ಇಲ್ಲದೆ ಆಗಿದ್ದೇನೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವದಿಸದ ಎಲ್ಲರನ್ನು ಒಂದುಗೂಡಿಸಿ ಸ್ವಾಮಿ. ನಿನ್ನ ಕುಟುಂಬವನ್ನು ಕಾಪಾಡು ಸ್ವಾಮಿ. ನನ್ನ ತಾಯಿಯ ಕುಟುಂಬವನ್ನು ಆಶೀರ್ವದಿಸ. ಅಪ್ಪ ಸ್ವಾಮಿ, ರಾಜ್ಯ ನನ್ನನ್ನೇ ನಿನ್ನ ಕರೆಯನ್ನು ಸಮರ್ಪಿಸಿಕೊಡುತ್ತಿದ್ದೇನೆ ರಾಜ್ಯ. ನನ್ನ ರಾಜ್ಯ ಆದಿರಾಜ್ಯನೇ, ನನ್ನ ಕಣ್ಣೀರನ್ನು ಒರೆಸುವ ದೇವರನ್ನು ಸ್ವಾಮಿ. ನನ್ನ ಕಣ್ಣೀರು, ನನ್ನ ದುಃಖ, ನನ್ನ ರೋಗಗಳನ್ನು ನೋಡುವಂತೆ ನನ್ನ ರಾಜ್ಯ ಆದಿರಾಜ್ಯನೇ. ನಾವು ಯಾರ ಮನೆಗೂ ಹೋಗುವುದು ಸ್ವಾಮಿ. ನಿಮ್ಮನ್ನು ಬಿಟ್ಟರೆ ನಮಗೆ ಯಾರಿಲ್ಲಪ್ಪ. ನಿಮ್ಮನ್ನು ಬಿಟ್ಟು ಬಾಳುವ ಶಕ್ತಿಯು ನಮಗಿಲ್ಲ ಸ್ವಾಮಿ. ಸಾಕು ಸ್ವಾಮಿ, ಈ ಲೋಕದ ಸಂಜಾಟ ಬರೀ ಕಣ್ಣೀರು, ನೋವು, ದುಃಖ ರಾಜ್ಯ. ಆ ನಿನ್ನ ಪ್ರೀತಿಯನ್ನು ನನಗೆ ದಯ ಪಾಲಿಸಿಕೊಡು ಸ್ವಾಮಿ. ನನಗೆ ನೀನು ಪ್ರೀತಿ ಸ್ವಲ್ಪ ಸ್ವಾಮಿ. ನಿನ್ನನ್ನು ಬಿಟ್ಟು ಬಾಳುವ ಶಕ್ತಿಯು ನನಗಿಲ್ಲ ರಾಜ್ಯ. ನನ್ನ ಮಕ್ಕಳಾಗಲಿ, ಪತಿಯಾಗಲಿ, ನಮ್ಮ ಸ್ನೇಹಿತರಾಗಲಿ, ನೆರೆಯವರಾಗಲಿ ಕೊಡುವ ಪ್ರೀತಿ ಕ್ಷಣ ಮಾತ್ರ. ನಿನ್ನ ಪ್ರೀತಿವಾದ ಪ್ರೀತಿ ಸ್ವಾಮಿ. ನನ್ನ ರೋಗಗಳು, ನನ್ನ ಬಾಧೆ, ನನ್ನ ನೋವು ನಾನು ಯಾರ ಮನೆಯಲ್ಲಿ ಹೇಳಲಿ ಸ್ವಾಮಿ. ಹೇಳಿದರೆ ನನಗೆ ಕೇಳುತ್ತಾರೆ, ಮತ್ತೆ ನಮ್ಮನ್ನೇ ನೋಯಿಸುತ್ತಾರೆ ಸ್ವಾಮಿ. ಆದರೂ ನನ್ನನ್ನು ಬರುವಂತ ನನ್ನ ರಾಜ್ಯ ರಾಜನೇ, ನನಗೆ ನೀನಿಂದ ದುಃಖ, ನನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ದೇವ. ಈ ಬೆಳಗಿನ ಸಮಯದಲ್ಲಿ ಬನ್ನಿ ಎತ್ತುವೆ. ನಮ್ಮೊಬ್ಬೊಬ್ಬರನ್ನು ಮುಟ್ಟಿಸುವೆ, ನಮ್ಮೊಬ್ಬೊಬ್ಬರನ್ನು ಬಲಪಡಿಸು ಸ್ವಾಮಿ. ನನ್ನಂತೆ ಸಾವಿರಾರು ಹೆಣ್ಣು ಮಕ್ಕಳು ಕಣ್ಣೀರು ನೋವುಗಳಿಂದ ಸ್ವಾಮಿ. ಎಲ್ಲ ಮಕ್ಕಳನ್ನು ಆಶೀರ್ವದಿಸುತ್ತೇವ ರಾಜನೇ. ನಿನ್ನ ಪ್ರೀತಿಗಾಗಿ ತವಕು ಪಡುವಂತೆ ನಮ್ಮನ್ನು ಮಾರ್ಪಡಿಸು. ನಾವು ನಿಮ್ಮನ್ನು ಬಿಟ್ಟು ಹೋದರು ಸ್ವಾಮಿ, ನೀವು ನಮ್ಮನ್ನು ಬಿಡಲಿಲ್ಲ, ನೀವು ನಮ್ಮನ್ನು ಕೈ ಬಿಡಲಿಲ್ಲ ಸ್ವಾಮಿ. ನಮ್ಮ ಜೀವಿತದಲ್ಲಿ ಮಾಡಿದಂತ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ. ಇದುವರೆಗೂ ನಮ್ಮನ್ನು ಮುನ್ನಡೆಸುತ್ತಿರುವಂತ ಆರಿನ ಪ್ರೀತಿಗಾಗಿ ಸ್ವಾಮಿ ನಾವೆಷ್ಟೇ ಕೋಟಿ ಸ್ತೋತ್ರಗಳು ಹೇಳಿದರೂ ಸಾಲದು ರಾಜ್ಯ. ವಾಯಸ್ಸೇ ನಮ್ಮನ್ನು ಕೈ ಬಿಡದೆ ಮುನ್ನಡೆಸುತ್ತಿರುವಂತ ನನ್ನ ರಾಜ್ಯ ಆದಿರಾಜನೇ, ಬನ್ನಿ ಬೆಳಗಿನ ಸಮಯದಲ್ಲಿ ನಮ್ಮ ಕಣ್ಣೀರನ್ನು ಹೋದರೆ ನಿಮ್ಮ ನನಗೆ
ಬಿಡದೆ ನಮ್ಮ ಪ್ರಾರ್ಥನೆ ಕನ್ನಡ ಸೋದರರ ಕಣ್ಣೀರು ಬೆಳಗಿನ ಸಮಯದಲ್ಲಿ ಹೊಲಿಸಿದ ಸಾಧಿರಾಗ್ತದೆ. ಒಬ್ಬೊಬ್ಬರನ್ನು ಕೈಯಿಂದ ಮುನ್ನಡೆಸು ಸ್ವಾಮಿ. ನಮಗೆ ನೀವು ಬೇಕು ಏಸಪ್ಪ, ನಮಗೆ ನೀವು ಬೇಕು. ನಿಮ್ಮ ದುಃಖವನ್ನು ಹಿಡಿಕೊಳ್ಳಲು ನೀವು ಬೇಕು ಸ್ವಾಮಿ. ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ನೀವು ಬೇಕು ರಕ್ಷ. ಬೇಕು ಸ್ವಾಮಿ, ನಮಗೆ ನೀವು ಬೇಕು ಸ್ವಾಮಿ. ಬೇಕು ಸ್ವಾಮಿ, ನನಗೆ ನೀವು ಬೇಕು ಸ್ವಾಮಿ. ಈ ಲೋಕವೇ ಚರೆದರು ನೀವು ಬೇಕು ಸ್ವಾಮಿ. ನನ್ನ ಯಾರು ತೊರೆದರು ನನಗೆ ನೀವು ಬೇಕು ಸ್ವಾಮಿ. ಬೇಕು ಸ್ವಾಮಿ, ನನಗೆ ನೀನು ಸಾಕು ಸ್ವಾಮಿ. ತಂದೆಯೇ, ಸ್ತೋತ್ರ ರಾಜ್ಯ, ಮಂಡಲ ರಾಜ್ಯ, ನಮ್ಮ ಜೀವನದಲ್ಲಿ ನೀವು ಪ್ರೀತಿಯನ್ನು ಕೊಂಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾರಿಲ್ಲ ಸ್ವಾಮಿ, ಅಕ್ಷರಾಗಿ ಸತ್ಯಗಳ ಜೀವನದಾಗ ಯಾರಿಲ್ಲ ಆತ್ಮಕ್ಕೆ ತಿಳಿದು ಆತ್ಯಾಗಿ ಬರೆದಿದೆ. ನೋಡುವಾಗೆಲ್ಲ ಪ್ರೀತಿಗಾಗಿ ಬರೋರು ಯಾರಿಲ್ಲ ಸ್ವಾಮಿ. ನನ್ನ ಮಾತಾಡುವಾಗಲೂ ದೃಷ್ಟಿಯಿಂದ ನೋಡ್ತಾರೆ ಸ್ವಾಮಿ. ಬರುವಾಗಲೂ ಯಾರು ಯಾರು ಇಲ್ಲ ಸ್ವಾಮಿ. ಕಾಳುವಾಗಲು ಹೇಳಿದರು ಸಾಲದು ಸ್ವಾಮಿ. ಮುನ್ನಡೆಸಿದ್ದೀರಿ ಸ್ವಾಮಿ. ನಾನು ಹೇಳುವಾಗಲು ನಿಮ್ಮ ಸೇವೆಯನ್ನು ಮಾಡುವಾಗ ನಮ್ಮನ್ನು ಸಹಕರಿಸುವುದು ಯಾರಿಲ್ಲ ಸ್ವಾಮಿ. ನನಗೆ ಖಾಲಿಯಾಗಿ ಹೋಗಿ ಸೇವೆಯಲ್ಲಿ ಖುಷಿಯಿಂದ ಮಾಡ್ತೀನಿ ಸ್ವಾಮಿ. ಎಲ್ಲ ಕುಟುಂಬದ ಸ್ವಾಮಿ. ಪ್ರಾರ್ಥಿಸಿ. ಪರಮಕಾರದಲ್ಲಿ ಪ್ರಸನ್ನವಾಗಿರುವ ಪ್ರಭು ಈ ಪರಿಶುದ್ಧ ವೇಳಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಎಲ್ಲರ ದುಃಖಿತರ ಮನಸ್ಸನ್ನು ನೋಡುತ್ತಿರುವ ನಮ್ಮ ಪ್ರಭುವೆ, ಅಪ್ಪ ನಿಮಗೆ ಸ್ತೋತ್ರ ರಾಜ್ಯ. ಹೌದು ಸ್ವಾಮಿ, ನಾವು ದುಃಖದಲ್ಲಿ
ಭಾರದಲ್ಲಿ ಸ್ವಾಮಿ ನಮ್ಮ ಮನಸ್ಸು ಒಕ್ಕೆ ಹೋಗಿದೆ. ನಾವು ಎಲ್ಲಿ ಹೋಗಬೇಕು, ಯಾರನ್ನು ನಮ್ಮ ನೋವನ್ನು ಹೇಳಬೇಕು ಸ್ವಾಮಿ. ಅಪ್ಪ, ಎಲ್ಲಿ ಹೋದರೂ ನಮಗೆ ಸಮಾಧಾನ ಇಲ್ಲ ರಾಜ. ಸಮಾಧಾನ ಕೊಡುವ ಪ್ರಭು ನೀವೇ ಸ್ವಾಮಿ. ನಿಮ್ಮಿಂದ ಮಾತ್ರ ನನ್ನೆಲ್ಲ ದುಃಖ ಬಾರದು ಸ್ವಾಮಿ. ಅಪ್ಪ, ನಿಮ್ಮ ಹೇಳಲಿ ಸ್ವಾಮಿ. ನೋಡಿ, ನಿಮ್ಮ ಮಕ್ಕಳ ಸ್ವಾಮಿ. ಅಪ್ಪ, ನಮ್ಮ ಮನೆಗಳನ್ನು ನಿಮ್ಮಿಂದ ಸಾಧ್ಯಪ್ಪ. ನಿಮ್ಮಿಂದ ಸಾಧ್ಯ ಸ್ವಾಮಿ. ನಮ್ಮ ನೋವನ್ನು ನೋಡುವಂತೆ ಸ್ವಾಮಿ. ನನ್ನನ್ನು ಸರಳವಾಗಿ ಮಾಡುವ ದೇವರು ನೀವೇ. ನಿಮ್ಮನ್ನು ಸ್ವಾಮಿ. ನೀವು ಮಾತ್ರ ಸ್ವಾಮಿ. ನಮ್ಮನ್ನು ನೋವನ್ನು ನೀವು ಬನ್ನಿ ಸ್ವಾಮಿ. ಒಂದೊಂದು ಸ್ವಾಮಿ ದಿನವೂ ಸ್ವಾಮಿ. ಎಷ್ಟು ದುಃಖ ನಮ್ಮಲ್ಲಿದೆ ಸ್ವಾಮಿ. ನಿಮ್ಮ ಪಾದಕ್ಕೆ ನಮ್ಮ ಕಣ್ಣೀರನ್ನು ಒಪ್ಪಿಸುತ್ತೇವೆ ಸ್ವಾಮಿ. ನಮ್ಮ ಮಕ್ಕಳ ನೋಡಿ ಸ್ವಾಮಿ. ಅಪ್ಪ, ನೀವು ನೋಡಿ ಸ್ವಾಮಿ. ಮನುಷ್ಯನ ನೋವನ್ನು ಇಟ್ಟುಕೊಂಡ ಸ್ವಾಮಿ. ಎಷ್ಟು ಕಾಲ ಸ್ವಾಮಿ ನೀವು ಕೊಂಡರು ಸ್ವಾಮಿ. ನಮ್ಮ ಕಣ್ಣೀರನ್ನ ಕುಕ್ಕಿ ಹೋಗ್ತದೆ ಅಪ್ಪ. ನಮ್ಮ ಕಣ್ಣೀರು ನೋಡಿಸಲು ಬಂದಿರುತ್ತೆ ನಿಮ್ಮ ಮಕ್ಕಳು ಸ್ವಾಮಿ. ನೀವು ಸ್ವಾಮಿ ನನ್ನನ್ನು ಮುಟ್ಟಿದರು ಸ್ವಾಮಿ. ಸಾಕಪ್ಪ, ನಿಮ್ಮ ಭಾರವು ನಮ್ಮ ಕಣ್ಣೀರಿನೆಲ್ಲ ಚಿಂತೆಗಳು ದೂರವಾಗುತ್ತೆ ಸ್ವಾಮಿ. ನಿಮ್ಮನ್ನೇ ನಂಬಿದರು ಅಮ್ಮ. ತಾಯಿ ಮಾತು ಹೇಳದವರು ನಮಗಾದ ಸಾಕು ಕುರಿಯುವುದರಲ್ಲಿ ನಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳು, ನಮ್ಮ ಮಕ್ಕಳ ಸ್ವಾಮಿ. ನಮ್ಮ ತಾಯಿ ನಮಗಾಗಿ ತನ್ನ ಮಗನನ್ನು ಪ್ರಾರ್ಥಿಸಿ ಎಲ್ಲ ಬೇಡ ಪಡೆದುಕೊಂಡಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತ ತಾಯಿ ನಿಮ್ಮ ಮಗನಿಗೆ ಕೊಟ್ಟಿರುತ್ತದೆ. ಅಮ್ಮ, ನಿಮ್ಮಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುವ ಮಕ್ಕಳಾಗುವಂತೆ ನಮ್ಮನ್ನು ಮಾತನಾಡಿಸಿ ಅಮ್ಮ. ತಾಯಿ ಮಾತೆ ಮರೆಯಬಾರದು. ನಮಗಾಗಿ ನಮ್ಮ ಎಲ್ಲ ಅಭ್ಯಾಸರ ಮಕ್ಕಳ ಕಣ್ಣೀರನ್ನು ತೋರಿಸಲು ಬಂದಿರಿ ಅಮ್ಮ. ತಾಯಿ ಮಾತೆ ಮರೆಯುವವರು ಬೇಡುತ್ತಾ ಪ್ರಾರ್ಥಿಸುತ್ತಾ ನಿಮಗೆ ಸಮರ್ಪಿಸಿಕೊಳ್ಳುತ್ತೇನೆ. ಮನಸ್ಸನ್ನು ತೆರೆದು ಪ್ರಾರ್ಥಿಸುವಲು ಇಚ್ಛಿಸುವವರು ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ಹೃದಯವಾಗಿ ಪ್ರಾರ್ಥಿಸುವ. ಯೇಸುವೇ, ನನ್ನ ಯೇಸುವೇ, ಈ ಬೆಳಗಿನ ಸುಪ್ರಭಾತದಲ್ಲಿ ಆರಾಧನೆ ಯೇಸುವೆ ಸಮರ್ಪಿಸ್ತೇನೆ ತಂದೆ. ಯೇಸುವೆ, ಈ ಬೆಳಗಿನ ಜಾವದಲ್ಲಿ ನನ್ನ ಹೆಸರಿದು ಕರೆದು ತಮ್ಮನ್ನು ಧ್ಯಾನಿಸುವ ಆ ಒಂದು ಅನುಗ್ರಹವನ್ನು ಕೊಟ್ಟಿದ್ದ ಕಾರ್ಯ ಒಂದನೇ ಯೇಸುವೆ. ಯೇಸುವೆ, ಯೇಸುವೆ ಒಂದನೇ ಯೇಸುವೆ, ಆರಾಧನೆ ಯೇಸುವೆ. ಯೇಸುವೆ, ನನ್ನೆಲ್ಲ ರೋಗಗಳಲ್ಲೂ ನನ್ನನ್ನು ಸ್ಪರ್ಶಿಸಿದ್ರೆ ಯೇಸುವೆ. ಯೇಸುವೆ, ಗುಣಪಡಿಸಿದ್ದೀರ ಯೇಸುವೆ. ಆರಾಧನೆ ಸಮಸ್ಯೆ
ಯೇಸುವೆ ಆರಾಧನೆ, ಯೇಸುವೆ ಯೇಸುವೆ ಸಂಪೂರ್ಣವಾಗಿ ನಾನು ಸಮರ್ಪಿಸ್ತೇನೆ. ಯೇಸುವೆ ಯೇಸುವೆ ನನ್ನನ್ನು ನನ್ನ ಚಿತ್ರವನ್ನು ಸಂಪೂರ್ಣವಾಗಿ ಸಮರ್ಪಿಸ್ತೇನೆ. ಮತ್ತೆ ಯೇಸುವೆ ಯೇಸುವೆ ನನ್ನ ಚಿತ್ರದಲ್ಲಿರುವ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದೀರ ತಂದೆ. ಯೇಸುವೆ ಎಲ್ಲ ಸಮಸ್ಯೆಗಳನ್ನು ಪಾರು ಮಾಡುವ ಸಹನ ಶಕ್ತಿಯನ್ನು ನನಗೆ ಕೊಟ್ಟಿದ್ದೀರ ತಂದೆ. ಯೇಸುವೆ 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 ಸಮಯವನ್ನು ಸಂರಕ್ಷಿಸಿದ ತಂದೆ. ಯೇಸುವೆ 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 ಆರಾಧನೆ. ಯೇಸುವೆ ಯೇಸುವೆ ನಿಮ್ಮ ಭಕ್ತಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದೀರ. ಯೇಸುವೆ ಯೇಸುವೆ ನನ್ನ ಸಂಸ್ಥೆಯಿಂದ ಗಮನಿಸಿದ ಯೇಸುವೆ ಯೇಸುವೆ ಗರ್ಭಿಣಿಯಾದಂತ ನನ್ನ ಸೊಸೆ ಎಂದು ಆಶೀರ್ವದಿಸಿದ ತಂದೆ. ಯೇಸುವೆ ಒಳ್ಳೆಯ ಒಂದು ಗರ್ಭಾವಸ್ಥೆಯನ್ನು ಅವರು ಆಗುವಂತೆ ಮಾಡಿದ್ದಂತೆ. ಯೇಸುವೆ ಅವರಿಗೆ ಒಳ್ಳೆ ಆರೋಗ್ಯಕ್ಕಾಗಿಯನ್ನು ದಯಪಾಲಿಸಿದ ತಂದೆ. ಯೇಸುವೆ ನನಗೆ ಕೊಟ್ಟಿರುವ ಎಲ್ಲ ಅನುಗ್ರಹಗಳಿಗಾಗಿಯೂ ಕೃಪಾವರಗಳಿಗಾಗಿಯೂ ಒಂದನ್ನು ಹೇಳುತ್ತೇನೆ ತಂದೆ. ಯೇಸುವೆ ಯೇಸುವೆ ಒಳ್ಳೆಯ ಕುಟುಂಬವನ್ನು ಕೊಟ್ಟಿದ್ದಕ್ಕಾಗಿ ಒಂದನ್ನು ಹೇಳುತ್ತೇನೆ ತಂದೆ. ಯೇಸುವೆ ಯೇಸುವೆ ನನ್ನ ಇಡೀ ಕುಟುಂಬವನ್ನೇ ನಿಮಗೆ ನಾನು ಸಮರ್ಪಿಸ್ತೇನೆ ತಂದೆ. ಯೇಸುವೆ ನಿಮ್ಮ ಆಶೀರ್ವಾದದಲ್ಲಿ ನಿಮ್ಮ ಒಂದು ಕರುಣೆಯಲ್ಲಿ ಬಾಳುವಂತೆ ಮಾಡಿ ತಂದೆ. ಯೇಸುವೆ ಯೇಸುವೆ ನನ್ನ ಕುಟುಂಬವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸ್ತೇನೆ ತಂದೆ. ಯೇಸುವೆ ಯೇಸುವೆ ನಿಮ್ಮ ಒಂದು ಆಶೀರ್ವಾದದಲ್ಲಿ ನಡೆಯುವಂತೆ ಮಾಡಿ ತಂದೆ. ಯೇಸುವೆ ಏನೇ ಕಷ್ಟಗಳು ಬಂದರೂ ಏನೇ ನೋವುಗಳು ಬಂದರೂ ಸಹಿಸಿದಂತಹ ಸಹನ ಶಕ್ತಿಯನ್ನು ನನಗೆ ಕೊಡಿ ತಂದೆ. ಯೇಸುವೆ ನನ್ನ ಕುಟುಂಬದಲ್ಲಿ ಮಾಡುವ ಎಲ್ಲ ಆತ್ಮವನ್ನು ನಾನು ಸಮರ್ಪಿಸ್ತೇನೆ ತಂದೆ. ಯೇಸುವೆ ಅವರೆಲ್ಲ ಪಾಪಗಳನ್ನು ಕ್ಷಮಿಸಿ ತಮ್ಮ ಸ್ಥಾನದಲ್ಲಿ ಅವರು ಭಾಗ್ಯವನ್ನು ಉಂಟು ಮಾಡಿ ತಂದೆ. ಯೇಸುವೆ ಯೇಸುವೆ ನನ್ನ ತಂದೆ ತಾಯಿ ಅಪ್ಪ ನನ್ನ ಮಗಳು ಎಲ್ಲರನ್ನೂ ನಾನು ಸಮರ್ಪಿಸ್ತೇನೆ ತಂದೆ. ಯೇಸುವೆ ನನ್ನ ಕುಟುಂಬ ಎಲ್ಲ ಆತ್ಮಗಳನ್ನು ನಾನು ತಂದೆ. ಯೇಸುವೆ ತಮ್ಮ ಪುನರುತ್ಥಾನದಲ್ಲಿ ಅವರು ಭಾಗಿಯಾಗುವಂತೆ ಮಾಡಿ ತಂದೆ. ಯೇಸುವೆ ಯೇಸುವೆ ಅವರ ಪಾಪಗಳನ್ನೆಲ್ಲ ಶುದ್ಧೀಕರಿಸಿ ತಮ್ಮ ತಿರುರಥದಲ್ಲಿ ಶುದ್ಧೀಕರಿಸಿ ಅವರನ್ನು ತಮ್ಮ ಪುನರುತ್ಥಾನದಲ್ಲಿ ಭಾಗಿಯಾಗುವಂತೆ ಮಾಡಿ ತಂದೆ. ಯೇಸುವೆ ಯೇಸುವೆ ದಿಕ್ಕಿಲ್ಲದ ಎಲ್ಲಾ ಆತ್ಮಗಳನ್ನು ನಾನು ಸಮರ್ಪಿಸ್ತೇನೆ ತಂದೆ. ಯೇಸುವೆ ಆ ದಿಕ್ಕಿಲ್ಲದ ಆತ್ಮಗಳಿಗೋಸ್ಕರ ಪ್ರಾರ್ಥಿಸ್ತೇನೆ ತಂದೆ. ಯೇಸುವೆ ಅವರು ಮಾಡಿದ ಎಲ್ಲಾ ಪಾಪಗಳನ್ನು ತಮಗೆ ಸಮರ್ಪಿಸ್ತೇನೆ ತಂದೆ. ಯೇಸುವೆ ಅವರನ್ನು ಶುದ್ಧೀಕರಣ ತರದಿಂದ ವ್ಯಕ್ತಿಗೊಳಿಸಿ ತಂದೆ. ಯೇಸುವೆ 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 ಒಂದನೇ ಯೇಸುವೆ ನನಗೆ ಕೊಟ್ಟ ಎಲ್ಲ ಹೊರೆಗಳಿಗಾಗಿ ಒಂದನೇ ಯೇಸುವೆ ಯೇಸುವೆ ಸ್ತೋತ್ರ ಸ್ತೋತ್ರ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ನನ್ನ ಯೇಸುವೆ, ಈ ಲೋಕವೇ ಒಂದು ಜಂಜಾಟವಾಗಿದೆ ಸ್ವಾಮಿ. ಮಿಲಿಯಾಂತರ ಜೀವಿತ ಕುಟುಂಬಗಳಲ್ಲಿ ಭಾರಗಳು ಸ್ವಾಮಿ, ಹೇಳಿಕೊಳ್ಳಲಾಗದಂತಹ ಭಾರಗಳು ಸ್ವಾಮಿ. ಸ್ವಾಮಿ, ಕೆಲವರು ಪ್ರಾರ್ಥಿಸಲಾಗದಂತಹ ಭಾರ ಸ್ವಾಮಿ. ಲೋಕದಲ್ಲಿ ಕೋಟ್ಯಾಂತರ ಮಿಲಿಯಾಂತರ ಕುಟುಂಬಗಳು ಕಣ್ಣೀರಿನಲ್ಲಿ ಬಾಡಿ ಹೋಗಿದೆ ಸ್ವಾಮಿ, ದುಃಖದಲ್ಲಿ ಮುಳುಗಿ ಹೋಗಿದೆ ಸ್ವಾಮಿ. ಮನುಷ್ಯನ ಮೇಲೆ ನಟಿಸುತ್ತಾನೆ ಸ್ವಾಮಿ, ನಾನು ಸಂತೋಷವಾಗಿದ್ದೇನೆ ಎಂದು, ನಗುತ್ತಾನೆ ಸ್ವಾಮಿ, ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ. ಆಂತರಿಕವಾಗಿ ವೇದನೆ ಪಡುತ್ತಾನೆ ಸ್ವಾಮಿ. ಯೇಸುವೆ, ನಿನ್ನನ್ನು ನೋಡುವಾಗ ಮಾತ್ರವೇ ನಮ್ಮ ಹೃದಯವು ಸೀಳಲು ಸಾಧ್ಯ ಸ್ವಾಮಿ. ಮನುಷ್ಯನ ಮುಂದೆ ನಮ್ಮ ಹೃದಯ ಸೀಳಿ ಏನು ಪ್ರಯೋಜನ ಸ್ವಾಮಿ? ನಿನ್ನ ಮುಂದೆ ನಮ್ಮ ಹೃದಯ ಸೀಳುವುದಾದರೆ ಓ ಅದೆಂತಹ ಭಾಗ್ಯ ಸ್ವಾಮಿ. ಮನುಷ್ಯನ ಮುಂದೆ ಕಣ್ಣೀರಿಡುವಾಗ ಪರಿಹಾಸ್ಯ ಸ್ವಾಮಿ, ಆದರೆ ನಿನ್ನ ಮುಂದೆ ಕಣ್ಣೀರಿಡುವಾಗ ಸಾಂತ್ವನ ಸ್ವಾಮಿ. ಏಕೆಂದರೆ
ನೀವೇ ನಮ್ಮ ದೇವರು ಎಂಬುದಾಗಿ ನಿಮ್ಮ ಮುಂದೆ ಕಣ್ಣೀರಿಡುತ್ತೇವೆ ಸ್ವಾಮಿ. ನೀವೇ ನನ್ನ ಸಂರಕ್ಷಕರು ಎಂದು ಕಣ್ಣೀರಿಡುತ್ತೇವೆ ಸ್ವಾಮಿ. ನೀವು ನಮ್ಮ ಭಾರವನ್ನೆಲ್ಲ ನೀಗಿಸುತ್ತೀರಿ ಎಂಬ ಭರವಸೆಯಿಂದ ನಿಮ್ಮ ಮುಂದೆ ಕಣ್ಣೀರಿಡುತ್ತೇವೆ ಸ್ವಾಮಿ. ಅಂತೆಯೇ ಮಿಲಿಯಾಂತರ ಜನ ನಿಮ್ಮ ಮುಂದೆ ಕಣ್ಣೀರಿಡುತ್ತಾ ಇದ್ದಾರೆ ಸ್ವಾಮಿ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಯಾಜಕನ ಕಣ್ಣೀರು, ಶುಶ್ರೂಷಕನ ಕಣ್ಣೀರು, ಕನ್ಯಾಸ್ತ್ರೀಯ ಕಣ್ಣೀರು, ಸಮಾಜ ಸೇವಕರ ಕಣ್ಣೀರು, ಪ್ರಾರ್ಥಿಸುವವರ ಕಣ್ಣೀರು, ಕುಟುಂಬ ಜೀವಿತದಲ್ಲಿ ಕಣ್ಣೀರು, ವಯಸ್ಸಾದ ತಂದೆ ತಾಯಿರ ಕಣ್ಣೀರು ಸ್ವಾಮಿ, ಒಬ್ಬೊಬ್ಬರ ಕಣ್ಣೀರಿನ ಭಾರಗಳು ನಿಮ್ಮ ಮುಂದೆ ಇದೆ ಸ್ವಾಮಿ. ಆ ಎಲ್ಲರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ರಕ್ತವನ್ನ ಪ್ರತಿಯೊಬ್ಬರ ಮೇಲೆ ಚಿಮಿಕ್ಕಿಸಿರಿ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಈ ಮಧ್ಯಸ್ಥ ಪ್ರಾರ್ಥನಾ ತಂಡದ ನಿಮಿತ್ತವಾಗಿ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ ಸ್ವಾಮಿ. ನಮ್ಮಲ್ಲಿ ಎಷ್ಟು ಭಾರಗಳಿದ್ದರೂ ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ಪ್ರಾರ್ಥಿಸುವಂತ ಕೃಪೆಯನ್ನು ಕೊಟ್ಟಿದ್ದೀರಿ ಸ್ವಾಮಿ. ಯೇಸುವೆ, ನಮ್ಮಲ್ಲಿಯೂ ನನ್ನಲ್ಲಿಯೂ ಭಾರವಿದೆ ಎಂದು ನಿಮಗೆ ಗೊತ್ತು ಸ್ವಾಮಿ. ಆ ಭಾರ ಎಷ್ಟು ಹೊರೆಯಾದದ್ದು ಎಂದು ನೀವು ತಿಳಿದಿದ್ದೀರಿ ಯೇಸುವೆ. ನನ್ನ ಪ್ರಾಮಾಣಿಕತೆ ನಿನ್ನ ಮುಂದೆ ಇದೆ ಸ್ವಾಮಿ. ನನ್ನ ಹಂಬಲವು, ನನ್ನಂತಿರುವ ಪ್ರತಿಯೊಬ್ಬರ ಹಂಬಲವು ನಿನ್ನ ಮುಂದೆ ಇದೆ ಸ್ವಾಮಿ. ನಿನ್ನ ಕಣ್ಣಿಗೆ ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಸ್ವಾಮಿ. ಕಣ್ಣೀರು, ನಿಜವಾದ ಕಣ್ಣೀರಿನ ಅರ್ಥವನ್ನು ನೀವು ತಿಳಿಯುತ್ತೀರಿ ಸ್ವಾಮಿ. ನಟನೆಯ ಕಣ್ಣೀರಿನ ಅರ್ಥವನ್ನು ನೀವು ತಿಳಿಯುತ್ತೀರಿ ಸ್ವಾಮಿ. ಯೇಸುವೆ, ಈ ಲೋಕದ ಸರ್ವ ಜನತೆಯ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿ ಸಮಾಧಾನವನ್ನು ನೀಡಿರಿ ಎಂದು, ಹಾಗೂ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನೆಲ್ಲ, ಕುಟುಂಬಗಳನ್ನ, ವ್ಯಕ್ತಿಗಳನ್ನ, ಹಾಗೂ ಪ್ರಾರ್ಥನಾ ತಂಡದ ಎಲ್ಲ ಸದಸ್ಯರನ್ನ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್. ದೇವರ ವಾಕ್ಯವನ್ನ ಆಲಿಸೋಣ. ದೇವರ ವಾಕ್ಯ 1 ಪೇತ್ರ 5:7. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿದ್ವಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆದಿಕಾಂಡ 21:2. ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ. ಇಸಾಯ 41:13. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಯೆಶಾಯ 51:7. ಮನುಷ್ಯನ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ. ಕೀರ್ತನೆ 91:11. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣಿಸಿಕೊಡು. 2 ಕೊರಿಂಥ 12:9. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. 2 Timothy 1:7. ದೇವರು ತಮಗೆ ಕೊಟ್ಟಿರುವ ಆತ್ಮವು ಬಲ ಶಿಕ್ಷಕನಾದ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಕೀರ್ತನೆ 8:18. ದರಿದ್ರರನ್ನು ದೇವರು ಎಂದಿಗೂ ಮರೆಯುವುದಿಲ್ಲ, ನಿರ್ಗತಿಕರನ್ನು ಬೇಕಿರುವುದಿಲ್ಲ. 2 ಥೆಸಲೋನಿಕ 3:3. ಕರ್ತನ ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಕೀರ್ತನೆ 103:5. ಶ್ರೇಷ್ಠ ವರಗಳಿಂದ ನಿಮ್ಮ ಆಸೆಯನ್ನು ಪೂರ್ಣಗೊಳಿಸುತ್ತಾನೆ. ಯೆಶಾಯ 46:11. ನಾನು ನುಡಿದಿದ್ದೇನೆ, ಈಡೇರಿಸುವೆ, ಆಲೋಚಿಸಿದ್ದೇನೆ, ಸಾಧಿಸುವೆನು. ಮತ್ತಾಯ 28:10. ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಪ್ರಭುವಿನ ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ.
ಯಾತ್ರೆ ಈಗಿನ ಪ್ರಾರ್ಥನೆ. ನನ್ನ ಜೀವಂತ ದೇವರಾದ ಸರ್ವೇಶ್ವರ ಸ್ವಾಮಿ, ಪರಿಶುದ್ಧವಾದ ದೇವರು, ನನ್ನ ರಾಜರೇ, ನನ್ನ ಪ್ರಭುವೇ, ನನ್ನ ಗುರುವೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು, ವಂದನೆಗಳು. ಈ ಬೆಳಗಿನ ಜಾವದಲ್ಲಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿದಾಗ ಈ ಲೋಕದಲ್ಲಿ ನಮಗೆ ಆಕರ್ಷಿತವಾಗಿರುವ ಈ ಎಲ್ಲವನ್ನು ನಿಮ್ಮ ಪಾದ ಚರಣಗಳಿಗೆ ಸಮರ್ಪಿಸುತ್ತೇವೆ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂದು ನೀವು ಹೇಳಿದ್ದೀರಿ. ಅದಕ್ಕಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ ಎಂದು ನೀವು ಪ್ರೀತಿಸಿದ್ದೀರಿ. ಆದರೆ ತಾವು ಹಿಂದಿದ್ದೀರಿ. ನನ್ನೊಂದಿಗೆ ಬರುವವರು ಯಾರು? ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸಹೋದರಿಯರು ಮಾತ್ರವಲ್ಲ, ನಿನ್ನ ಪ್ರಾಣವನ್ನು ಕೂಡ ತ್ಯಜಿಸಿದ ಹೊರತು ನನ್ನ ಶಿಷ್ಯನಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದೀರಿ. ಆದರೆ ನಾವು ಪ್ರಾಪಂಚಿಕವಾಗಿ ಪ್ರೀತಿಸುವ ವ್ಯಕ್ತಿಗಳು ಒಂದೆಡೆ, ಆಧ್ಯಾತ್ಮಿಕವಾಗಿ ಪ್ರೀತಿಸುವ ಕಾರ್ಯಗಳು ಇನ್ನೊಂದೆಡೆ ನಿಮಗೆ ಗೊಂದಲವನ್ನು ತರುತ್ತದೆ. ನಮ್ಮನ್ನು ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿ ನಾವು ಹೇಗೆ ಜೀವಿಸಬೇಕು ಎಂಬುದನ್ನು ನಮಗೆ ಕಲಿಸಿಕೊಡಿರಿ. ನಮ್ಮ ಮನಸ್ಸಿನ ಗೊಂದಲಗಳನ್ನು ದೂರ ಮಾಡಿ ನಿಮ್ಮ ಸತ್ಯವಾದ ವಾಕ್ಯಗಳನ್ನು ಧ್ಯಾನಿಸುತ್ತಾ ಪ್ರತಿಯೊಬ್ಬರಲ್ಲಿ ನಿಮ್ಮನ್ನು ಕಂಡು ಪ್ರೀತಿಸುವಂತೆ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಎಂದು ಪಿತಾ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸುವ ಆ ಪರಿಶುದ್ಧ ತಾಯಿ ನಮ್ಮೊಡನೆ ಇದ್ದಾರೆ, ನಮಗಾಗಿ ಪ್ರಾರ್ಥಿಸುತ್ತಾರೆ. ಭಾರದಿಂದ ವಿಶ್ವಾಸದಿಂದ ಜಪಸರದ ಪಯಣದಲ್ಲಿ ನಾವು ಒಂದಾಗುವ.